ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಚಿನ್ಮಯಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಸಾಕಷ್ಟು ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು, ಬೆನ್ನು ನೋವು, ಸೊಂಟ ನೋವು, ಇದು ಸಾಕಷ್ಟು ಹೇಳ್ತಾರೆ. ನನಗೆ ಸಾಕಷ್ಟು ನಾವು ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀವಿ, ಆದರೂ ಅದು ಏನೂ ಕಮ್ಮಿ ಆಗ್ತಾಯಿಲ್ಲ. ಬೇಕಾದಷ್ಟು ಟ್ಯಾಬ್ಲೆಟ್ ತೊಗೊತಾ ಇದ್ದೀವಿ, ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಏನೂ ಕಮ್ಮಿ ಆಗ್ತಿಲ್ಲ. ಆಪ್ರೇಷನ್ ಮಾಡಬೇಕು ಅಂತಾರೆ, ಅದು ಇದು ಹೇಳ್ತಾರೆ. ಅದು ನಮಗೆ ಭಯ ಆಗುತ್ತೆ, ಏನಪ್ಪ ಅಂತ ಅಂದ್ಬಿಟ್ಟು. ಇದು ಏನಕ್ಕೆ, ಏನೂ ಒಂದು ಕೆಲಸ ಮಾಡಲಿಕ್ಕೆ ನಮ್ಗೆ ಕೂಡ ಆಗ್ತಾಯಿಲ್ಲ. ಕೂತ್ಕೊಂಡ್ರು ಭಾಳ ನೋವಾಗುತ್ತೆ, ಓಡಾಡಿದ್ರು ಒಂದು ಏನಾದರೂ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತಂದ್ರೂ ಬೆನ್ನು ಬಂದ್ಬಿಡುತ್ತೆ. ಸ್ವಲ್ಪ ನಿಂತು ಅಡುಗೆ ಮಾಡೋದು ನಮಗೆ ಕಷ್ಟ ಆಗಿದೆ ಅನ್ನೋದು ಇರುತ್ತೆ. ಡಾಕ್ಟ್ರುಗಳ್ಗೆ ಹೇಳ್ದಾಗ ಏನು ಹೇಳ್ತಾರೆ ಅವರು, ರೆಸ್ಟ್ ಮಾಡಿ, ಬೆಡ್ ರೆಸ್ಟ್ ಮಾಡಿ ಅಂತಾರೆ. ಬೆಡ್ ರೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಣ್ಮಕ್ಳಿಗೆ, ಗಂಡನಿಗೆ ಇವೆಲ್ಲ ಮಾಡೋದಿರುತ್ತೆ. ಮನೇಲಿ ಯಾವ ರೀತಿ ಮಾಡೋದು? ರೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರೂ ನೋಡೋರು ಇರೋದಿಲ್ಲ. ಇದಕ್ಕೆಲ್ಲ ಕೆಲವೊಂದು ಪರಿಹಾರಗಳು ನಮ್ಮ ಹೆಣ್ಣುಮಕ್ಕಳು ಗೃಹಿಣಿಯರಾಗಿ ಮನೆಯಲ್ಲೇ ಇದ್ದುಕೊಂಡು, ಮಗಳು ಆ ಥರ ಬೆನ್ನು ನೋವು ಅಂದಾಗ, ತಾಯಿ ಬೆನ್ನು ನೋವು ಅಂದಾಗ, ಅಥವಾ ಅವರ ಮನೆಯಲ್ಲಿ ಯಾರೇ ಅದು ಗಂಡ ಆಗ್ಬೋದು, ಮಕ್ಕಳು ಯಾರಿಗೆ ರೀತಿ ನೋವು ಅಂದರೆ, ನೀವು ಸಾಕಷ್ಟು ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀರಾ, ಅದು ಏನೇ ಮಾಡಿದ್ರು ಹೋಗ್ತಾ ಇಲ್ಲ ಅಂದಾಗ, ಕೆಲವೊಂದು ಬೇರೆ ಒಂದು ಶಕ್ತಿಗಳು ಈ ರೀತಿ ಮಾಡ್ತವೆ. ನೀವು ಬರಬೇಕಾದ್ರೆ ಯಾವುದೋ ಒಂದು ದಾಟ್ ಆಗಿರ್ಬೋದು, ಬೇರೆ ಒಂದು ಇನ್ನೊಂದು ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಒಂದು ಸಂಖ್ಯೆ ಆಗಿರ್ಬೋದು, ಇವು ಬೇರೆ ಬೇರೆ ರೀತಿಯೆಲ್ಲ ತೊಂದರೆ ಮಾಡಲಿಕ್ಕೆ ಶುರುವಾಗುತ್ತೆ. ಮೊದಲು ಪಾದ ನೋವು ಶುರುವಾಗುತ್ತೆ, ತದನಂತರ ಈ ಮೀನಖಂಡ, ಪಿಕ್ಕೆ ನೋವು ಅಂತ ಹೇಳ್ತೀವಿ, ಅಥವಾ ಮೀನಖಂಡ ಅಂತ ಹೇಳ್ತೀವಿ, ಅದು ನೋವು ಶುರುವಾಗುತ್ತೆ. ಅದು ಅಂತೂ ಭಾಳ ಹೊಡ್ತಪ್ಪ, ತಡ್ಕೊಳ್ಳೋಕ್ಕಾಗಲ್ಲ ಅನ್ನಂಗಾಗುತ್ತೆ. ತದನಂತರ ಆಗ್ತಾ ಬೆನ್ನು ನೋವು ಅಥವಾ ಸೊಂಟ ನೋವಿಗೆ ಜಾಸ್ತಿ ನಿಂತ್ಕೊಂಡ್ಬಿಡುತ್ತೆ. ಅದೇನಾಗುತ್ತೆ, ಒಂದೊಂದು ಸರಿ ತಲೆನೋವು ಕೂಡ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಒಂದರಿಂದ ಒಂದು ಲಿಂಕ್ ಆದಂಗೆ ಸಿಕ್ಕಾಬಟ್ಟೆ ಪೇಯ್ನ್ ಇರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಳ್ಳೋಕ್ಕಾಗಲ್ಲ, ಆ ರೀತಿ ಅಂತ ಕೆಲವೊಂದು ತೊಂದರೆಗಳಾದಾಗ ನಮ್ಮ ಗೃಹಿಣಿಯರು ಮನೆಯಲ್ಲೇ ಇದ್ದುಕೊಂಡು ಇದನ್ನು ಮಾಡ್ಕೋಬೋದು. ಯಾಕೆ ಅಂತಂದರೆ, ಯಾವುದೋ ಒಂದು ಸಮಯದಲ್ಲಿ ಬಂದಾಗ ಮನೇಲಿ ಯಾರೂ ಇಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಆಗಲ್ಲ, ಅಥವಾ ನಿಮಗೆ ಆ ನೋವು ಬಂತು, ನೀವೇ ಹೋಗ್ಲಿಕ್ಕಾಗಲ್ಲ, ಮನೇಲಿ ಯಾರೂ ನೋಡೋರು ಇರಲ್ಲ ಅಂಥವ್ರು ಇದ್ದಾಗ, ಇದು ಮನೇಲಿ ಏನು ಒಂದು ಫಸ್ಟ್ ಏಡು ಅಂತ ಮಾಡ್ತೀವಿ ನೋಡಿ. ಏನಾದರೂ ಒಂದು ಬಿದ್ದು ಎದ್ದು ಗಾಯ ಏನಾದ್ರು ಮಾಡಿಕೊಂಡು ಒಂದು ಫಸ್ಟ್ ಏಡು ಅಂತ ಒಂದು ಇಟ್ಟಿರ್ತಾರೆ ಮನೇಲಿ. ಆ ರೀತಿ ಇದನ್ನು ನೀವು ಒಂದೆರಡು ಈ ಥರ ತಾಮ್ರದ ತಗಡು ತೊಗೊಂಡು ಮನೇಲಿ ಇಟ್ಕೊಂಡಿದ್ದಾಗ, ನೀವು ತಕ್ಷಣಕ್ಕೆ ಇಂಥದನ್ನ ಒಂದು ಮಾಡ್ಬೋದು. ಇದಕ್ಕೆ ಬೇಕಾಗೋಂಥದ್ದು ಏನೂ ಇಲ್ಲ. ಒಂದು ತಾಮ್ರದ ತಗಡು ಅಂದರೆ ಅದನ್ನೆಲ್ಲ ಮೊದಲೇ ನೀವು ಶುದ್ಧ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಶುದ್ಧ ಮಾಡಿ ಇಟ್ಕೊಂಡ್ರೆ ಒಂದು ಖಾಲಿ ಪೆನ್ನಾಗಿರ್ಬೋದು, ಅಥವಾ ತುಳಸಿ ಕಡ್ಡಿ ಇರ್ಬೋದು, ಅಥವಾ ಯಾವುದಾದ್ರು ಒಂದು ದಾಳಿಂಬೆ ಕಡ್ಡಿ ಕೂಡ ಹಾಕ್ಬೋದು. ದಾಳಿಂಬೆ ಕಡ್ಡಿ ಈ ಥರ ಯಾವುದಾದ್ರು ಒಂದು ಕಡ್ಡಿ ತೊಗೊಂಡು, ಆ ಪೆನ್ನು ರೀತಿ ಅದನ್ನು ಶಾರ್ಪಾಗಿ ಮಾಡಿಕೊಂಡು, ಆ ಒಂದು ತಗಡು ಏನು ಶುದ್ಧ ಮಾಡಿ ಇಟ್ಟಿದ್ದೀರಲ್ವ ಅದ್ರ ಮೇಲೆ ಇದನ್ನು ಬರಿಬೇಕು. ಏನು ನಂಬರ್ ಕೊಟ್ಟಿದ್ದೀನಿ ನೋಡಿ, ಆ ನಂಬರ್ಗಳೆಲ್ಲ ಬರೆದು ಆದ ನಂತರ ಇದಕ್ಕೆ ಈ ಮಂತ್ರನ ಮೊದಲು ನೀವು ಸಿದ್ಧಿ ಮಾಡ್ಕೊಂಡಿರಬೇಕು. ಯಾವುದಾದ್ರು ಒಂದು ಒಳ್ಳೆಯ ದಿನ, ಒಂದು ಅಷ್ಟಮಿ ಇರ್ಬೋದು, ಅಥವಾ ಭಾನುವಾರ, ಅಥವಾ ಗುರುವಾರ, ಅಥವಾ ಮಂಗಳ, ಇದು ಒಂದು ಪುಷ್ಯ, ಅಮಾವಾಸ್ಯೆ, ಇಂಥ ಹುಣ್ಮೆಗಳಲ್ಲಿ ನೀವು ಸಿದ್ಧಿ ಮಾಡಿ ಮಂತ್ರನ ಒಂದು 108 ಬಾರಿ, ಏನು ಜಾಸ್ತಿ ಲಕ್ಷಗಟ್ಟಲೆ ಮಾಡೋ ಅಂಥದ್ದಿಲ್ಲ ಇದು. ಏನಪ್ಪ ಯಾರು ಮಾಡ್ತಾರೆ ಇವರು, ಲಕ್ಷ ಹೇಳ್ತಾರೆ, 10,000 ಹೇಳ್ತಾರೆ ಅಂದ್ಕೋಬೇಡಿ. ಇದಕ್ಕೇನಿಲ್ಲ, 108 ಬಾರಿ ಈ ಮಂತ್ರ ನೀವು ಸಿದ್ಧಿ ಮಾಡಿ ಇಟ್ಕೊಂಡಿದ್ರೆ, ಯಾವತ್ತಾರು ಈ ಥರ ತೊಂದರೆ ಆದಾಗ ಅದನ್ನು ಬರೀ 21 ಬಾರಿ ಅಷ್ಟೇ, 21 ಬಾರಿ ಹೇಳ್ತಾನೆ ಅದನ್ನೆಲ್ಲ ಬರೆದು, ನೀವು ಆ ಕಡ್ಡೀಲಿ ಹೇಳಿದ್ದೀನಲ್ವ, ಆ ಕಡ್ಡೀಲಿ ಅಥವಾ ಖಾಲಿ ರೀಫಿಲ್ ಇದ್ದರೆ, ಪೆನ್ ರೀಫಿಲ್ ಇದ್ದರೂ ಕೂಡ ಅದನ್ನು ಬರೆದು, ಅದಕ್ಕೇನು ಬೇಕಾಗಿಲ್ಲ. ಯಾಕೆಂದರೆ ಕೆಲವು ಕೇಳ್ತಾರೆ, ಅಯ್ಯೋ ನಮ್ಮ ಹತ್ರ ಗೋರೋಜನ ಇಲ್ಲ, ಕಸ್ತೂರಿ ಇಲ್ಲ, ಇವೆಲ್ಲ ಹೇಳ್ತಾರೋದು ಅಂತ. ಅವೆಲ್ಲ ಏನೂ ಬೇಕಾಗಿಲ್ಲ. ಇದಕ್ಕೆ ಭಾಳ ಸಿಂಪಲ್ ಆಗಿರೋವಂಥದ್ದು, ಭಾಳ ಸುಲಭವಾಗಿ ನಮ್ಮ ಗೃಹಿಣಿಯರ ಕೈ ಎಟ್ಗೋ ಅಂತ ಮಾಡೋ ಅಂಥದ್ದು ಇದು. ಇದನ್ನು ಈ ರೀತಿಯೆಲ್ಲ ಬರ್ಕೋಬೇಕು. ಆ ಮಂತ್ರನ ಏನು ಕೊಟ್ಟಿದ್ದೀನಿ ನೋಡಿ, ಆ ಮಂತ್ರ ಬೇಕಾದ್ರೆ ನಾನು ಒಂದು ಸಾರಿ ಹೇಳ್ತೀನಿ. ಅಲ್ಲಿ ಅರ್ಥ ಆಗಿಲ್ಲ ಅಂದರೆ ಹಿಂಕೋದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಇನ್ನೊಂದು ಸಾರಿ ಅದನ್ನು ಬೇಕಾದ್ರೆ ಹೇಳ್ತೀನಿ. ಓಂ ಶಕ್ತಿ, ಮಹಾಶಕ್ತಿ, ರುದ್ರಶಕ್ತಿ, ವೀರಶಕ್ತಿ, ನಡುಶಕ್ತಿ, ವಿಜಯಶಕ್ತಿ, ಓಂ ಪಟ್ ಸ್ವಾಹ. ಇದಿಷ್ಟೇ ಬರುತ್ತೆ. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದೆರಡು ಸಾರಿ ನೀವು ವಿಡಿಯೋನ ಕೇಳಿದ್ರೆ ಆ ಮಂತ್ರ ನಿಮಗೆ ಅರ್ಥ ಆಗುತ್ತೆ. ಇದನ್ನು ಬರೆದುಬಿಟ್ಟು ಇದಕ್ಕೆ ಪೂಜೆ ಎಲ್ಲ ಮಾಮೂಲಿ ನೀವೇನು ದೇವ್ರಿಗೆ ಪೂಜೆ ಮಾಡೋ ಆ ರೀತಿ ಒಂದು ಊದುಬತ್ತಿ, ಎಲೆ ಅಡಿಕೆ ಎಲ್ಲ ಇಡಬೇಕು. ನೀವು ಬರೆಯೋಂಥ ಕಾಲಕ್ಕೆ ಎಲೆ ಅಡಿಕೆ ದೀಪ ಎಲ್ಲ ಹಚ್ಚಿ ಇಡಬೇಕು. ಬರೀ ಹಾಗೆ ಮಾಡಿದ್ರೆ ಅದೇನು ಕೆಲಸ ಆಗಲ್ಲ. ಒಂದು ದೀಪ, ಮಣ್ಣಿನ ದೀಪನೋ ಅಥವಾ ಯಾವುದೋ ಒಂದು ದೀಪ ಹಚ್ಚುತ್ತಿರೋ, ಆ ದೀಪ ಹಚ್ಚಿಕ್ಕಿ 2 ಊದುಬತ್ತಿ ಹಚ್ಚಿಕ್ಕಿ, ಎಲೆ ಅಡಿಕೆ ಇವೆಲ್ಲ
ತೆಗೆದು ಇಕ್ಕು. ಒಂದು ಪ್ರಸಾದ ನೈವೇದ್ಯ, ಏನು ಪ್ರಸಾದ ದೇವರಿಗೆ ನೀವು ಮಾಡಿದೋ ಅಂಥದ್ದು ಒಂದು ಪ್ರಸಾದನ ಅದು ಒಂದು ಮುಂದೆ ತೋರಿಸಿ ನೀವು ಒಂದು ಸಾಂಬ್ರಾಣಿ ಇದನ್ನು ಬರೆದ ನಂತರ ಆ ಸಾಂಬ್ರಾಣಿ ಹಾವೊಂದು ಏನು ತಗಡಿಗೆ ಬರೆದಿದ್ರೆ ಯಂತ್ರಕ್ಕೆ ಅದನ್ನೆಲ್ಲ ಬರೆದು ಅದಕ್ಕೆ ತೋರಿಸಿ ಅದಕ್ಕೊಂಚೂರು ನೈವೇದ್ಯ ಎಲ್ಲ ತೋರಿಸ್ಬಿಟ್ಟು ಒಂದು ಹೂವು ಹಾಕಿ ಗಂಧ ಎಲ್ಲ ಇಕ್ಕಿ ಅದಕ್ಕೆ ನೀವು ಅದನ್ನು ಒಂದು ಪೂಜೆ ಮಾಡಿ ಈ ಮಂತ್ರ ಹೇಳಿ ಪೂಜೆ ಎಲ್ಲ ಮಾಡಿದ್ರೆ ಈ ಒಂದು ಏನು ಸೊಂಟ ನೋವು ಅಂತ ಹೇಳ್ತಾ ಇರ್ತೀರ ಆ ಸೊಂಟದ ಹತ್ರ ಕಟ್ಕೋಬೇಕು. ಸೊಂಟದ ಹತ್ರ ಕಟ್ಕೊಂಡಾಗಲೇ ಅದು ಕಮ್ಮಿ ಆಗುತ್ತೆ. ಸೊಂಟ ನೋವು ಅಥವಾ ನಡ ನೋವು ಅಂತ ಹೇಳ್ತೀವಿ ನಾವು. ಆ ನಡ ನೋವು ಅಥವಾ ಸೊಂಟದ ನೋವು ಇದು ಕಮ್ಮಿ ಆಗ್ತಾ ಬರುತ್ತೆ. ಇದೇ ರೀತಿ ತಲೆನೋವಿಗೂ ಸಾಕಷ್ಟು ಇರುತ್ತೆ. ಎಷ್ಟೋ ಕಡೆ ತೋರಿಸ್ತೀವಿ, ಏನಪ್ಪ ಕಮ್ಮಿ ಆಗಿಲ್ಲ, ಕಣ್ಣು ಬಿಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಅಂದರೆ ಅದಕ್ಕೆ ಮಂತ್ರ ಬೇರೆ ಬರುತ್ತೆ, ಯಂತ್ರನೂ ಬೇರೆ ಬರುತ್ತೆ, ಅದು ಕೂಡ ಇರುತ್ತೆ. ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಅದನ್ನು ನಾನು ಕೊಡ್ತೀನಿ. ಅದು ಯಾವ್ಯಾವ ರೀತಿಗೆ ಏನು ಅಂದರೆ ಈಗ ಸೊಂಟದ ಹತ್ರ ನೋವಿರೋದ್ರಿಂದ ಸೊಂಟದ ಭಾಗಕ್ಕೆ ಇದನ್ನು ಕಟ್ಕೋಬೇಕು. ಕಟ್ಕೊಂಡಾಗ ನಿಮಗೆ ಅದು ಸ್ವಲ್ಪ ದಿನಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅದೇನು ನಿಮಗೆ ಇಲ್ಲಿ ತನಕ ನೋವು ಅಲ್ಲಿ ತನಕ ಕಟ್ಕೋಬೋದು. ನೋವು ಕಮ್ಮಿ ಆದಮೇಲೆ ಅದನ್ನು ಬಿಚ್ಚಿ ಎಲ್ಲರೂ ಒಂದು ಕಡೆ ತೆಗೆದಿಡ್ಬೋದು. ನಿನಗೆ ಹಾಗೆ ಅಂತ ಏನೂ ಇಲ್ಲ. ಇದಕ್ಕೆ ಈ ರೀತಿ ಮಾಡಿಕೊಂಡು ಅದು ಯಾರಾದರೂ ಮಾಡಿ ಸ್ತ್ರೀಯರಿಗಾದರೂ ಅವರು ಹೆಣ್ಮಕ್ಳಲ್ಲಿ ನೋವು ಬರುತ್ತೆ, ಗಂಡು ಮಕ್ಳಿಗೂ ನೋವು ಬರುತ್ತೆ. ಹಾಗಾಗಿ ಇದನ್ನು ಯಾರಾದರೂ ಕಟ್ಕೋಬೋದು. ಇದಕ್ಕೆ ಅಭ್ಯಂತರ ಸ್ತ್ರೀ ಪುರುಷರು ಅನ್ನೋದು ಅಭ್ಯಂತರ ಏನೂ ಇಲ್ಲ, ಯಾರಾದರೂ ಮಾಡ್ಕೊಂಡು ಹಾಕ್ಕೋಬೋದು ಇದನ್ನು. ಯಾಕೆ ಅಂದರೆ ಇದು ಒಂದು ಮನೆಯಲ್ಲಿ ನೀವು ನಾನು ಮೊದಲೇ ಹೇಳ್ದಂಗೆ ಒಂದು ಫಸ್ಟ್ ಏಡ್ ಇದ್ದಂಗೆ. ಇದು ಯಾವಾಗಾದ್ರೂ ಎಮರ್ಜೆನ್ಸಿಗೆ ಯಾರೂ ಇಲ್ಲ ಮನೇಲಿ, ನಿಮಗೆ ನೋವು ಬಂದಿದೆ, ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಅಂದಾಗ ಇದನ್ನು ಒಂದು ಫಸ್ಟ್ ಏಡ್ ಥರ ನೀವು ಇದನ್ನು ತಯಾರು ಮಾಡ್ಕೊಂಡು ಕಟ್ಕೊಂಡಾಗ ಆ ಕ್ಷಣಕ್ಕೆ ಇದು ರಿಲೀಫ್ ಆಗಿಬಿಡುತ್ತೆ. ನಿಮ್ಗೆ ಎಷ್ಟು ದಿನ ತನಕ ಇರುತ್ತೋ ನೋವು ಅಲ್ಲಿ ತನಕ ಇರಬೇಕು, ತದನಂತರ ಬಿಚ್ಚಿಕ್ಬೋದು ಅಂತ ಹೇಳ್ತಾ ನಮ್ಮ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಬಾಂಧವರೇ ಧನ್ಯವಾದಗಳು.